ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕುಕ್ಕಿಂಗ್ ಚಾನಲ್. ನಾನಿವತ್ತು ಎಳ್ಳುಂಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಎಳ್ಳುಂಡೆ ತುಂಬಾ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬಾಣತಿಯರಾಗಿರ್ಬೋದು, ಫಸ್ಟ್ ಪೀರಿಯಡ್ಸ್ ಬರುತ್ತಲ್ಲ ಹೆಣ್ಮಕ್ಳಲ್ಲಿ, ಸೊ ಆ ಟೈಮಲ್ಲೂ ತುಂಬಾ ಕೊಡ್ತಾರೆ. ಸೊ ಅದೇನು ಪುಷ್ಪವತಿ ಆಗಿರುವಾಗ ಅಂತ ಹೇಳ್ತೀವಲ್ಲ, ಸೊ ಫಸ್ಟ್ ಮೆನರ್ಕೆ ಆ ಟೈಮಲ್ಲೂ ಗರ್ಲ್ಸಲ್ಲಿ ಫಸ್ಟ್ ಪೀರಿಯಡ್ಸ್ ಬಂದಾಗ ತುಂಬಾ ರೆಗ್ಯುಲರಾಗಿ ಆ ಒಂದು 2 ವೀಕ್ಸ್ ಡ್ಯೂರೇಷನಲ್ಲಿ ಕೊಡೋ ಅಂಥ ಫುಡ್ಡು. ಸೊ ಇದನ್ನು ಹೇಗೆ ಮಾಡ್ಕೊಳೋದು ಅನ್ನೋದು ನಾನು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ನಾನಿಲ್ಲಿ ಕಪ್ಪು ಎಳ್ಳನ್ನೇ ತೊಗೊಂಡ್ಬಿಟ್ಟು, ಅಂಗಡಿಯಲ್ಲಿ ರೆಗ್ಯುಲರಾಗಿ ಸಿಗೋಂಥ ಕಪ್ಪು ಎಳ್ಳನ್ನ ತೊಗೊಂಬಂದು ಕ್ಲೀನ್ ಮಾಡಿ ನೆನೆಸ್ಬಿಟ್ಟು ಅದನ್ನು ಡ್ರೈ ಮಾಡಿದ್ದೀನಿ, ಮತ್ತೆ ಒಣಗಿಸ್ಕೊಂಡಿರೋದು. ಸೊ ಹಂಗಾದಾಗ ಅದರಲ್ಲಿ ಏನಾದ್ರು ಗಲೀಜಿದ್ರೆ ಎಲ್ಲ ಕ್ಲಿಯರ್ ಆಗಿರುತ್ತೆ. ಮತ್ತು ಬಿಸಿಲಲ್ಲಿ ಒಣಗಿರೋದ್ರಿಂದ ಎಳ್ಳೂ ಸಹ ಕ್ರಿಪ್ಸಿಯಾಗಿರುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಸ್ವಲ್ಪ ಮತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಎಳ್ಳನ್ನೆಲ್ಲ. ಆಯಿಲು ತುಪ್ಪ ಏನೂ ಹಾಕೋಣಲ್ಲ, ಹಾಗೆಯೇ ಜಸ್ಟ್ ಡ್ರೈ ರೋಸ್ಟು. ಸೊ ಇವಾಗ ಪ್ಯಾನ್ ಬಿಸಿ ಆಗಿದೆ, ಎಳ್ಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ ಆಯಿಲ್ ಏನೋ ತುಪ್ಪ ಹಾಕ್ತಾಯಿಲ್ಲ, ಜಸ್ಟ್ ಸಿಂಪಲ್ ಡ್ರೈ ರೋಸ್ಟ್ ಅಷ್ಟೇ. ಆಲ್ರೆಡಿ ಬಿಸಿಲಲ್ಲಿ ಒಣಗಿರುತ್ತೆ. ಸೊ ಮತ್ತೆ ಈ ಥರ ರೋಸ್ಟ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಕಹಿ ಬರಲ್ಲ, ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಇದು ಇಷ್ಟಪಡೋರು ಇದಕ್ಕೆ ಕಡಲೆನೂ ಹಾಕ್ಕೊತಾರೆ, ಅಂದರೆ ಪುಟಾಣಿ ಅಂತ ಹೇಳ್ತೀವಲ್ಲ, ಉರಿಗಡಲೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾರೆ ಲಾಸ್ಟಲ್ಲಿ ಹುರಿದೆಲ್ಲ ಆದಮೇಲೆ. ಕೆಲವೊಬ್ಬರು ಶೇಂಗಾನೂ ಹಾಕ್ತಾರೆ. ಸೊ ನಾನಿಲ್ಲಿ ಏನೂ ಯೂಸ್ ಮಾಡ್ತಾಯಿಲ್ಲ, ನಿಮಗೆ ಬೇಕು ಅಂದರೆ ಅದು ಆಪ್ಷನಲ್ಲಿ ನೀವು ಹಾಕ್ಕೊಬೋದು. ನಮ್ಮನೇಲಿ ಸಿಂಪಲಾಗಿ ಹೀಗೇ ಮಾಡೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮಲ್ಲಿ ಕೊಡಲಿಕ್ಕೆ. ಇವಾಗ ಇದು ಕಂಪ್ಲೀಟೆಲ್ಲ ಆಗಿದೆ. ಈಗ ತಣ್ಣಗಾಗಲಿಕ್ಕೆ ಸ್ವಲ್ಪ ಸೈಡಲ್ಲಿ ಎತ್ತಿಡ್ಕೊತೀನಿ. ಸೊ ಪ್ಯಾನಲ್ಲಿ ಆದರೆ ಲೇಟ್ ಆಗುತ್ತೆ ತಣ್ಣಗಾಗೋದು. ಸೊ ಹಂಗಾಗ್ಬಿಟ್ಟು ಸಪ್ರೇಟ್ ಒಂದು ಬೌಲಲ್ಲಿ ಹಾಕಿ ಇದು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಅಷ್ಟರಲ್ಲಿ ನಾವು ಬೆಲ್ಲನ ಪುಡಿ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಎಷ್ಟು ಬೇಕೋ ನಿಮಗೆ, ಟೇಸ್ಟ್ ಎಷ್ಟು ಬೇಕೋ ಸಿಹಿ, ಅದರ ಮೇಲೆ ನೀವು ಬೆಲ್ಲನ ಹಾಕ್ಕೊಬೇಕಾಗುತ್ತೆ ಕ್ವಾಂಟಿಟಿ. ನಾನು ಇದೊಂದು 1/4 kg ಅಷ್ಟು ಎಳ್ಳಿದೆ, 1 ಹಚ್ ಕಂಪ್ಲೀಟಾಗಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ತಣ್ಣಗಾಗಿದೆ. ಸೊ ಈ ಟೈಮಲ್ಲಿ ಅದನ್ನ ಮಿಕ್ಸಿ ಜಾರಿಗೆ ಎಳ್ಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನ ಪುಡಿ ಮಾಡ್ಕೊಂಡ್ಬಿಟ್ಟು ಬರೋಣ. ಸೊ ನಾನು ಕಂಪ್ಲೀಟಾಗಿ ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಆ ಥರ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲೆಲ್ಲ. ಸೊ ಹಂಗಾಗ್ಬಿಟ್ಟು ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆಗೋ